ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್. ಪ್ಲೀಸ್ ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮ್ಮಂಥ ವ್ಯೂವರ್ಸ್ನು ಸಪೋರ್ಟ್ ಮಾಡಿ ಬೆಳೆಸಿ ಪ್ಲೀಸ್ ಅಂತ ಹೇಳುತ್ತಾ, ಇದು ಒಂದು ಸ್ಪೆಷಲ್ ವಿಡಿಯೋ. ಪ್ಲೀಸ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ಇನ್ನೂ ಒಂದು ಸರಿ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವಿಡಿಯೋ ನೋಡ್ಬೋದಲ್ವಾ. ಹಾಗೆ ಇದು ಸ್ಪೆಷಲ್ ವಿಡಿಯೋ. ನಾನು, ನನ್ನ ಮಗ, ನನ್ನ ಮಗಳು, ನಮ್ಮ ಮನೆಯವರು ಸೇರಿ ತಿರುಪತಿಗೆ ಹೋಗೋ ವಿಡಿಯೋ ಆಗಿರುತ್ತೆ. ಸೊ ತಿರುಪತಿಗೆ ಹೋಗಬೇಕು ಅಂದರೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ನಾವು ಒಂದಿನ ಫೈನಲಿ ಹೋಗೋಣ ಅಂದರೆ ನಾನು ಪಾಪುಗೆ 1 ವರ್ಷ ಕಂಪ್ಲೀಟ್ ಆಗೋದ್ರೊಳಗೇ ಹೋಗಬೇಕಿತ್ತು. ಯಾಕೆ ಅಂದರೆ ಅಲ್ಲಿ 1 ವರ್ಷದೊಳಗಿನ ಮಕ್ಕಳನ್ನು ಫ್ರೀ ದರ್ಶನಕ್ಕೆ ಬಿಡ್ತಾರೆ, ಅಂದರೆ 1 ಅವರ್ ಒಳಗೆ ದರ್ಶನ ಆಗುತ್ತೆ ಅನ್ನೋದೊಂದು ಇತ್ತು. ಸೊ ಅಷ್ಟರೊಳಗೇ ಹೋಗೋಣ ಅಂದರೆ ನಮಗೆ ಟೈಮೇ ಆಗಿರಲಿಲ್ಲ, ನಮ್ಮ ಮನೆಯವರು ಡ್ಯೂಟಿ ರಜೆನೇ ಇರಲಿಲ್ಲ. ಅದಕ್ಕೋಸ್ಕರ ಫೈನಲಿ ಒಂದಿನ ಹೋದ್ವಿ. ಹೋಗಿ ಈ ತಿಂಗಳಲ್ಲಿ ನನ್ನ ಮಗನ ಬರ್ಡೇ ಆಯ್ತಲ್ವಾ, ನಾವು ಹಿಂದಿನ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಹೋಗಿ ಬಂದ್ವಿ ಎಂಡಲ್ಲಿ. ತುಂಬ ಚೆನ್ನಾಗಾಯಿತು. ಆದರೆ ಇನ್ನೇನು ಮಾಡೋದು, ನಾವು ಪ್ಲ್ಯಾನ್ ಇಲ್ಲದೆ ಹೋದ್ವಲ್ವ, ಅದಕ್ಕೋಸ್ಕರ ಬಸ್ಸಲ್ಲೇ ಹೋಗಿ ಬರಬೇಕಾಯ್ತು. ನೈಟು ಹೋದ್ವಿ ಬಸ್ಸಲ್ಲಿ, ನೈಟ್ ಫುಲ್ಲು ಜರ್ನಿ ಆಯಿತು. ಹಾಗೆ ಮಾರ್ನಿಂಗಲ್ಲಿ ಹೋಗಿ ಮುಟ್ಟಿದ್ವಿ. ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ, ಅದಕ್ಕೇನು ಸಮಸ್ಯೆ ಆಗಲಿಲ್ಲ. ಸೊ ನನ್ನ ಮಗನಿಗೆ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಬಸ್ಸಲ್ಲಿ ಹೋಗ್ತಿರೋದು. ತುಂಬ ನಮಗೆ ಟಯರ್ಡ್ ಆಯಿತು, ಅವನಿಗೇನೋ ಗೊತ್ತಿಲ್ಲ, ಅವ್ನು ಫುಲ್ ಎಂಜಾಯ್ಮೆಂಟು. ಅದರಲ್ಲೂ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಲ್ಲಿ ಬಸ್ಸಲ್ಲಿ ಹೋದ್ವಲ್ಲ, ಅಲ್ಲಿ ನಮ್ಮ ಜೊತೆನೇ ಒಬ್ಬರು ಬಂದಿದ್ದರು. ಅವರು ತಿರುಪತಿಗೆ ಹೋಗ್ಬೇಕು ಅನಿಸುತ್ತೆ, ಅವರು ಬಂದಿದ್ದರು. ಅವ್ರದ್ದು ಮಗಳಿತ್ತು. ಸೊ ಅದು ತುಂಬ ಅಂದರೆ ತುಂಬ ಕೀಟ್ಲೆ, ತುಂಬ ಜೋರಿತ್ತು ಆ ಹುಡುಗಿ ನೋಡಿ ನನ್ನ ಮಗ ಫುಲ್ಲು ನಾಚಿಕೆ, ಏನು ಅಂತ ಗೊತ್ತಿಲ್ಲ. ನನ್ನ ಮಗನ ಫುಲ್ಲು ನಾಚಿಕೆ ಅಂದರೆ ನಾಚಿಕೆ ಮಾಡ್ಕೊಳ್ತಿದ್ದ. ಅದು ತುಂಬ ಕೂಗಿ ಇದು ಮಾಡ್ತಿತ್ತು ಇವನಿಗೆ ನೋಡಿ. ಆದರೆ ನನ್ನ ಮಗ ಫುಲ್ ಸೈಲೆಂಟಾಗಿ ನೋಡೋಣ ಸುಮ್ಮನೆ ನಿಂತ್ಕೊಳ್ಳೋಣ. ಆದರೂ ಫೈನಲಿ ಒಂದು ಸರಿ ಅವನು ಸ್ಮೈಲ್ ಮಾಡ್ದ. ಬಟ್ ಆದರೂ ಹುಡುಗಿ ತುಂಬ ಅಂದರೆ ತುಂಬ ಶಾರ್ಪು, ಸಿಕ್ಕಾಬಟ್ಟೆ ನನ್ನ ಮಗನ್ನ ರೇಗಿಸೋದು, ನನ್ನ ಮಗನ ಇದು ಮಾಡೋದು. ಫೈನಲಿ ನನ್ನ ಮಗ ಅವಳಿಗೆ ನೋಡಿ ಸ್ಮೈಲ್ ಮಾಡ್ದ. ಆದ್ರೂ ಮಕ್ಕಳು ಎಷ್ಟು ಕ್ಯೂಟಾಗಿ, ಎಷ್ಟು ಬಾಂಡಿಂಗ್ ನೋಡಿ. ಆ ಪಾಪು ಎಷ್ಟೊಂದು ಕ್ಯೂಟ್ನೆಸ್ ಆಗಿ ಇವನ್ನೇ ನೋಡ್ತಿದ್ದ. ಆದರೆ ಇವನಿಗೆ ಫುಲ್ಲು ನಾಚಿಕೆ, ನೋಡ್ತಾನೆ ಇಲ್ಲ ಅವಳನ್ನ. ಅಷ್ಟೊಂದು ಡೀಸೆಂಟ್ ಮ್ಯಾನ್ ಥರ ಬಿಹೇವ್ ಮಾಡ್ತಿದ್ದ ಬಸ್ಸಲ್ಲಿ. ಆದರೂ ತುಂಬ ಚುರುಕಿತ್ತು ಆ ಹುಡುಗಿ. ಸಿಕ್ಕಾಬಟ್ಟೆ ಬಸ್ಸಲ್ಲಿ ಕೂಗೋದು, ಸಿಕ್ಕಾಬಟ್ಟೆ ತರಲೆ ಮಾಡೋದು. ಇವನು ಸೈಲೆಂಟು, ಯಾವುದಕ್ಕೂ ಮನೇಲಿ ಸೈಲೆಂಟು. ಆ ಹುಡುಗಿ ನೋಡಿ ಎಷ್ಟೊಂದು ಶಾರ್ಪ್ ಇದೆ ಅಂದ್ಕೊಂಡು ಮನಸ್ಸಲ್ಲೇ ಹೇಳ್ಕೊತಿದ್ದ ಅನಿಸುತ್ತೆ ನನ್ನ ಮಗ. ನೋಡಿ ಬರ್ರಿ ಆ ಹುಡುಗಿನೇ ನೋಡ್ತಿದ್ದ. ಅವಳು ಕೀಟ್ಲೆ ಮಾಡೋದು, ಅವಳು ಕೂಗೋದು ಎಲ್ಲ ನೋಡ್ತಿದ್ದ. ಅಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ನನ್ನ ಮಗನ ನೋಡಿಬಿಟ್ಟು ನಗ್ತಿದ್ರು. ಸೊ ಯಾಕಂದರೆ ಸೈಲೆಂಟ್ ಇದ್ನಲ್ಲ, ಅದಕ್ಕೋಸ್ಕರ. ಆಮೇಲೆ ಫೈನಲಿ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಏನು ಮಾಡೋದು. ಆದರೂ ಅವ್ನು ಸ್ವಲ್ಪ ಜೋರಾಗಿ ಕೂಗಿದ್ರೆ ಮತ್ತೆ ಸೈಲೆಂಟ್ ಆಗಿಬಿಡೋಣ. ಮಕ್ಕಳು ಇವಾಗ ಹೀಗಿರ್ತಾರೆ, ಮುಂದೆ ಏನೋ ಗೊತ್ತಿಲ್ಲ. ಆದರೆ ತುಂಬ ಸೈಲೆಂಟು. ಆ ಹುಡುಗಿ ಸಿಕ್ಕಾಬಟ್ಟೆ ಶಾರ್ಪ್ ಇತ್ತು, ಸಿಕ್ಕಾಬಟ್ಟೆ ಕೂಗ್ತಿತ್ತು. ಅಪ್ಪ ನನಗೆ ಆಶ್ಚರ್ಯ ಆಗೋಯ್ತು, ಅಷ್ಟೊಂದು ಶಾರ್ಪ್ ಇತ್ತು ಹುಡುಗಿ. ಹಾಗಂತ ನನ್ನ ಮಗ ಏನು ಶಾರ್ಪ್ ಇಲ್ಲ ಅಂತಲ್ಲ, ಅವನು ತುಂಬ ಚುರುಕದೇನೆ, ಆದರೆ ಸೈಲೆಂಟ್ ಮ್ಯಾನ್. ಆ ಹುಡುಗಿ ಕೂಗೋದಕ್ಕೆ ಇವನು ಫುಲ್ ಸೈಲೆಂಟು, ನಾಚಿಕೆ, ಆ ಥರ ಮಾಡೋನು. ಫೈನಲಿ ಅವನು ಫ್ರೆಂಡ್ ಆದರು, ಇಬ್ಬರೂ ಫ್ರೆಂಡಾಗಿ ಬಸ್ಸಲ್ಲೆಲ್ಲ ನೋಡ್ಕೊಳ್ಳೋದು. ಇವನನ್ನು ನೋಡೋದು, ಅವಳನ್ನು ಮಾಡ್ತಿದ್ದು. ನೋಡಿ ಹುಡುಗಿ ಎಷ್ಟು ಶಾರ್ಪ್ ಇದೆ. ತುಂಬ ಕೀಟ್ಲೆ ಮಾಡ್ತಿತ್ತು ಹುಡುಗಿ. ಸಿಕ್ಕಾಬಟ್ಟೆ ಕೂಗ್ತಿತ್ತು, ಸಿಕ್ಕಾಬಟ್ಟೆ ಕೀಟ್ಲೆ ಮಾಡ್ತಿತ್ತು. ನನ್ನ ಮಗ ಅಷ್ಟೊಂದು ಏನು ಮಾಡ್ತಿರಲಿಲ್ಲ, ಸೈಲೆಂಟಾಗಿ. ನೈಟ್ ಜರ್ನಿ ಮಾಡಿದ್ವಲ್ವ, ನೈಟ್ ಜರ್ನಿ ಮಾಡಿದ್ಮೇಲೆ ಅವನಿಗೂ ಸುಸ್ತಾಗಿತ್ತು, ಫುಲ್ಲು ಸೈಲೆಂಟ್ ಇದ್ದ. ಆಮೇಲೆ ಫೈನಲಿ ಬಂದು ರೂಮ್ಸ್ ಎಲ್ಲ ಮಾಡಿಕೊಂಡು, ಅಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿರೋದು. ಆಮೇಲೆ ಇನ್ನೊಂದೇನಂದರೆ, ತಿರುಪತಿ ಫಸ್ಟ್ ಟೈಮ್ ಏನು ಗೊತ್ತಿಲ್ಲದೆ ಮಾತ್ರ ಯಾರೂ ಹೋಗಬೇಡಿ. ಗೊತ್ತಿರೋರು ಒಬ್ಬನ ಕರ್ಕೊಂಡೋಗಿ. ನಮಗೆ ಫಸ್ಟಿಗೆ ಹೋದ ತಕ್ಷಣ ಬಸ್ಸಲ್ಲಿ ಹೋಗಿ ಅಲ್ಲೆಲ್ಲ ಚೆಕಿಂಗ್ ಆಗುತ್ತೆ. ಚೆಕಿಂಗ್ ಆದ ತಕ್ಷಣ ಬಸ್ಸಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿಂದ ಟೆಂಪಲಿಗೆ ಕರ್ಕೊಂಡು ಹೋಗೋಕ್ಕೆ ಬರೀ ಒಂದು 1/2 ಅವರಲ್ಲಿ ನಡೆಯೋಕ್ಕೆ ಒಂದು ಸ್ವಲ್ಪ ದೂರ, ಒಂದು 2 ಕಿಲೋಮೀಟ್ರ್ ಇರಲ್ಲ. ಅದಷ್ಟಕ್ಕೆ ನಾವು ಅಲ್ಲಿ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಅಲ್ಲೇ ರೌಂಡ್ ಹೊಡಿಸಿ 200 ರೂಪಾಯಿ ದುಡ್ಡು ಇಸ್ಕೊಳ್ತಾರೆ. 200 ರೂಪೀಸ್ ನಮಗೆ ಲಾಸ್ ಆಯಿತು. ನಮಗೆ ಗೊತ್ತೇ ಇಲ್ಲ ಅಲ್ಲೇ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಫಸ್ಟ್ ಟೈಮ್ ಅಲ್ವಾ, ನಮಗೆ ಗೊತ್ತಿಲ್ಲ. ಎಷ್ಟೊಂದು ಮೋಸ ಮಾಡ್ತಾರೆ, ತುಂಬ ಜಾಗೃತವಾಗಿರಬೇಕು. ಅಲ್ಲಿ ಮಾತ್ರ ಕನ್ನಡದವ್ರು ಹೋದ್ರಂತೂ ಅಲ್ಲಿ ಏನೂ ಬೆಲೆ ಇಲ್ಲ, ಆ ಥರ ಮಾಡ್ತಾರೆ ನನಗನ್ಸಿದ ಪ್ರಕಾರ. ಕನ್ನಡದವರ ಅಂತ ಅಂದು ತುಂಬ ಮೋಸ ಮಾಡೋರು ಇರ್ತಾರೆ. ಹೋಗೋರೆಲ್ಲ ಹುಷಾರಿಂದ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುಪದಮ್ ಅಂತ ಇದೆ ಅಲ್ಲಿ, ಮಕ್ಕಳಿಗೋಸ್ಕರನೇ ಒಂದು
ಇದು ಇದೆ, ಅಲ್ಲಿ ಸುಪದಮ್ ಹೋಗಿಬಿಟ್ಟು ನಾವು ಸುಪದಮಲ್ಲಿ ನಾವು ಒಂದು ಚೀಟಿ ಮಾಡಿಸ್ಬಿಟ್ಟು, ಅಂದರೆ ವರ್ಷದ ಒಳಗಿನ ಮಕ್ಕಳಲ್ವಾ ಅವರಿಗೆ ಫ್ರೀ ದರ್ಶನ. ಅಂದರೆ ತಂದೆ ಆಧಾರ ಕಾರ್ಡು, ತಾಯಿ ಆಧಾರ ಕಾರ್ಡು, 12 ವರ್ಷದ ಮಕ್ಕಳು, ಫಸ್ಟ್ ಮಕ್ಕಳು 12 ವರ್ಷದ ಮೇಲ್ಪಟ್ಟಿದ್ದವರಿಗೆ ಅಲೋವಿಲ್ಲ. 12 ವರ್ಷದ ಒಳಗಿದ್ದರೆ ಫಸ್ಟಿನ ಮಕ್ಕಳನ್ನ ಅಲೋ ಮಾಡಿಕೊಂಡು ಬಿಟ್ಕೊಳ್ತಾರೆ. ಒಟ್ಟು ಫ್ಯಾಮಿಲಿ 4 ಜನನ ಬಿಟ್ಕೊಳ್ತಾರೆ. ಸೊ ನಾವು ಅಲ್ಲಿ ಒಂದು ಕ್ಯಾಬು, ಅಂದರೆ ಅದೇ ಹೇಳಿದ್ನಲ್ಲ ನಿಮಗೆ, 200 ರುಪೀಸು, ಒಂದು ಸ್ವಲ್ಪ ದೂರಕ್ಕೆ 200 ರುಪೀಸ್ ತೊಗೊಳ್ತಾರೆ ಹಾಗೆ ಹೀಗೆ ಅಂತ. ಇವ್ರು ನಮಗೆ ಸಿಕ್ಕೋರೊಬ್ಬರು ತುಂಬ ಕನ್ನಡದವ್ರು ಅನಿಸುತ್ತೆ. ಬರೀ 20 ರುಪೀಸ್ ತೊಗೊಂಡ್ರು ಒಬ್ಬೊಬ್ಬರಿಗೆ. ನಮ್ಮಂಗೆ ಇನ್ನೊಂದು 4 ಜನ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಹೋಗಿ ಏನು ಮಾಡ್ಕೊಂಡ್ವಿ, ಫೈನಲಿ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲ ಮಾಡ್ಕೊಂಡ್ವಿ. ಫೈನಲಿ ನಾವು ಹೋಗಿ ಇಳ್ಕೊಂಡು, ಆಮೇಲೆ ಅಲ್ಲಿ ಹೋಗೆಲ್ಲ ಕೇಳ್ಕೊಂಡು ಹೋಗ್ಬೇಕು. ನಮಗೆ ಗೊತ್ತೇ ಇಲ್ಲ ಏನು. ಆಮೇಲೆ ಅಲ್ಲಿ ಬರ್ದಿರ್ತಾರೆ ಸುಪದಮ್ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗಿ ಫೈನಲಿ ದರ್ಶನ ಮಾಡಿಸ್ಕೊಂಡ್ವಿ. ಅಂದರೆ ನಮಗೆ ಒಳಗಡೆ ಅಲ್ಲಿ ಫೋನ್ ಅಲೋವಿಲ್ಲ, ಫೋನ್ ಇಸ್ಕೊಂಡು ಇಟ್ಕೊಳ್ತಾರೆ, ಫೋನೆಲ್ಲ ಅಲೋವಿಲ್ಲ. ನಮ್ಮ ಥರ ತುಂಬ ಮಕ್ಕಳು ಬಂದಿರ್ತಾರೆ, ಒಂದೊಂದು ಬ್ಯಾಚ್ ಅಂತ ಹೇಳ್ಬಿಟ್ಟು ಅಲ್ಲಿ ರೂಮಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಲ್ಲೇ ಪ್ರಸಾದಗಳಿರುತ್ತೆ, ಅಲ್ಲಲ್ಲೇ ಎಲ್ಲ ವಾಶ್ರೂಮ್ಸ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಆದರೆ ಒಂದು ಸ್ವಲ್ಪ ಅಲ್ಲಿ ನನಗೇನು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಅಂದರೆ ಕನ್ನಡದವ್ರನ್ನ ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕನ್ನಡ ಬರೋರನ್ನ ಅಷ್ಟೊಂದು ಮಾಡಲ್ಲ ಅಲ್ಲಿ, ಏನೋ ಒಂಥರ ಮುಖ ಏನೋ ಒಂಥರ ಮಾಡಿಬಿಟ್ಟು ಮಾತಾಡಿಸ್ತಾರೆ. ಅದೊಂದು ಬೇಜಾರಾಯಿತು. ಬಿಟ್ಟರೆ ಎಲ್ಲ ಚೆನ್ನಾಗೇ ಇದೆ. ತುಂಬ ಅಂದರೆ ತುಂಬಾ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಮಗೆ ಮಾತ್ರ ಹತ್ತಿರದಿಂದನೇ ದೇವ್ರ ದರ್ಶನ ಮಾಡಿಸಿದ್ರು. ಸೊ ಆಮೇಲೆ ಫುಲ್ಲು ಕ್ಲೀನೆಸ್ ಆಗಿದೆ, ಅದೊಂದು ಸಮಸ್ಯೆ ಏನಿಲ್ಲ. ಆಮೇಲೆ ಫುಡ್ಡಿಗೆ, ಆಮೇಲೆ ಎಲ್ಲದಕ್ಕೂ ವ್ಯವಸ್ಥೆ ಚೆನ್ನಾಗಿದೆ. ಅದು ಎಲ್ಲೆಲ್ಲಿ ನಾವು ಸ್ಟಾಪ್ ಕೊಡ್ತೀವಿ ಅಲ್ಲಲ್ಲೇ ಫುಡ್ ವ್ಯವಸ್ಥೆ ಇರುತ್ತೆ, ನೀರು ವ್ಯವಸ್ಥೆ ಇರುತ್ತೆ, ಎಲ್ಲ ವಾಶ್ರೂಮ್ಸ್ ಎಲ್ಲ ವ್ಯವಸ್ಥೆ ಇರುತ್ತೆ. ನನ್ನ ಮಗಳು ನೋಡಿ ಎಷ್ಟೊಂದು, ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಆದರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ, ಬಸ್ಸಿಗೆ ಬೇರೆ ಹೋಗಿದ್ವಲ್ಲ. ಆಮೇಲೆ ಸಂಜೆ ಈವ್ನಿಂಗು ಮತ್ತು ದೇವ್ರದ್ದು ಉತ್ಸವ ಮಾಡ್ತಿದ್ರು. ನಾವು ಹೋಗಿದ್ದ ದಿನ ಉತ್ಸವ ನೋಡೋ ಅದೃಷ್ಟನೂ ಸಿಕ್ತು ಅನಿಸುತ್ತೆ. ಉತ್ಸವ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು, ಹಾಗೆ ಒಂದೆರಡು ವೀಡಿಯೋ ಫೋಟೋಸ್ ಎಲ್ಲ ತಕ್ಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅವತ್ತು ಸಂಜೆ ಮತ್ತೆ ನಾವು ಹೊರಡಲೇಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಬೇಗ ಎಲ್ಲ ಮುಗಿಸ್ಕೊಂಡು, ನಮ್ಮ ಮನೆಯವರು ಡ್ಯೂಟಿ 2 ದಿನ ರಜೆ ಮಾಡಿದರು. ಸೊ ತುಂಬ ದೂರ ಅಲ್ವಾ, ಮುಗಿಸ್ಕೊಂಡು ಹಾಗೆ ಫೈನಲಿ ವಾಪಸ್ ಬಂದ್ವಿ. ಇದು ನೋಡಿರಿ, ನನ್ನ ಮಗಳು ಶಿವಮೊಗ್ಗದಲ್ಲಿ ಅದು ಆನ್ ಮಾಡಿದ್ರು ಅಂತ ಹೇಳಿಬಿಟ್ಟು, ನಾನು ಹೋಗ್ತೀನಿ ಅಂತ ಹಠ ಮಾಡಿಬಿಟ್ಟು ಹೋಗಿ ಬಂದಳು. ಸೊ ಒಂದು ವೀಡಿಯೋ ಮಾಡ್ಕೊ ಮಮ್ಮಿ ಅಂತ ಅಂದ್ಲು, ವೀಡಿಯೋ ಮಾಡ್ಕೊಂಡೆ. ಸೊ ಫೈನಲಿ ಮನೆಗೆ ಬರೋ ಟೈಮ್ ಆಯ್ತಲ್ವ, ಎಲ್ಲಿಗೆ ಹೋದ್ರೂ ಮತ್ತೆ ವಾಪಸ್ ಮನೆ ಬರಬೇಕು. ಚೆನ್ನಾಗಿ ದೇವ್ರ ದರ್ಶನ ಮಾಡಿಕೊಂಡು, ಚೆನ್ನಾಗಿ ದೇವ್ರ ಹತ್ರ ಆರೋಗ್ಯ ಆಯಸ್ಸು ಕೊಡಪ್ಪ ಅಂತ ಕೇಳಿಕೊಂಡು, ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಫೈನಲಿ ಊರಿಗೆ ಬಂದ್ವಿ. ಸೊ ಶಿವಮೊಗ್ಗದಲ್ಲಿ ಮತ್ತೆ ಆಟೋದಲ್ಲಿ ಮನೆಗೆ ಡ್ರಾಪ್ ತೊಗೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ನೋಡಿ ಫೈನಲಿ ಮನೆಗೆ ರೀಚ್ ಆದ್ವಿ. ಇಷ್ಟೇ ನನ್ನ ತಿರುಪತಿ ವಿಡಿಯೋ ಆಗಿರುತ್ತೆ, ತಿರುಪತಿ ಹೋಗಿರೋ ಲಾಗ್ ಆಗಿರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ